ಸೊ ಇದೆಲ್ಲದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಅಡ್ಡಗಾಲು ಹಾಕ್ತಾ ಇರೋದು ಅದು ಬಿಹಾರ ರಿಸಲ್ಟಿಂದಾಗಿ ಕಾಂಗ್ರೆಸ್ಸು ಒಂಥರ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಕಳೆದ ಬಾರಿ 19 ಸೀಟ್ ಇತ್ತು, ಈ ಬಾರಿ 6 ಸೀಟಿಗೆ ಬಂದಿದ್ದಾರೆ. ಹಾಗಾಗಿ ಏನಪ್ಪ ಹಿಂಗಾಯಿತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಂಗೆ ಆಗ್ಬಿಟ್ಟಿದೆ. ಇದರ ಪರಿಣಾಮ ಕರ್ನಾಟಕದ ಮೇಲೆ ಅಂತ್ರಿ ಏನಕ್ಕೆ ಯಾವ ರಿಸ್ಕು ಬೇಡ, ಈ ಕೈ ಹಾಕೋದೇ ಬೇಡ ಅಂತಿದ್ದಾರೆ. ಹೌದಾ? ಹೆಂಗೆ ನೋಡಿ. ಬಿಹಾರ ಫಲಿತಾಂಶದಿಂದ ಕುಗ್ಗಿದ ಕಾಂಗ್ರೆಸ್ ಉತ್ಸಾಹ, ನವೆಂಬರ್ ಕ್ರಾಂತಿ ಪುನರ್ರಚನೆಯ ಜಪಕ್ಕೆ ತಾತ್ಕಾಲಿಕ ಬ್ರೇಕ್, ಯಾವುದೇ ರಿಸ್ಕಿಗೆ ಕೈ ಹಾಕದಿರಲು ಹೈ ತೀರ್ಮಾನ. ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮುಂದೇನು ಅನ್ನುವ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಹೀನಾಯ ಸೋಲು ಕರ್ನಾಟಕದಲ್ಲೆದ್ದಿರೋ ಕ್ರಾಂತಿ ಬಿರುಗಾಳಿಗೆ ತಾತ್ಕಾಲಿಕ ಬ್ರೇಕ್ ಹಾಕುವ ಚಾನ್ಸಸ್ ತೋರಿಸ್ತಿದೆ. ಯಾಕಂದ್ರೆ ಈ ಸೋಲಿನಿಂದ ಕಾಂಗ್ರೆಸ್ ಹೈಕಮಾಂಡ್ನ ಶಕ್ತಿ ಭಾರಿ ಕುಗ್ಗಿದೆ. ಹೀಗಾಗಿ ಕೈ ವರಿಷ್ಠರು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಗೊಂದಲಗಳ ಬಗ್ಗೆ ಮೌನ ವಹಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ. ಒಂದು ಕಡೆ ಈ ಫಲಿತಾಂಶ ಡಿಕೆಶಿ ಟೀಮ್ಗಿದ್ದ ಅಧಿಕಾರ ಹಸ್ತಾಂತರದ ಆಸೆಗೆ ತಣ್ಣೀರೆರಚಿದೆ. ಇನ್ನೊಂದು ಕಡೆ ಪುನರ್ರಚನೆ ಮಾಡಬೇಕೆಂಬ ಸಿಎಂ ಬೇಡಿಕೆಗೆ ಹೈಕಮಾಂಡ್ ಈಗಿನ ಸ್ಥಿತಿಯಲ್ಲಿ ಒಪ್ಪಿಗೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಬಿಹಾರದ ಸೋಲು ಸದ್ಯಕ್ಕೆ ಕರ್ನಾಟಕದಲ್ಲಿ ಬದಲಾವಣೆಯ ಪರ್ವಕ್ಕೆ ಕೈ ಹಾಕೋದಿಲ್ಲವಾ ಅನ್ನುವಂತಹ ಚರ್ಚೆಗಳು ಪಕ್ಷದಲ್ಲಿಯೇ ಜೋರಾಗಿ ನಡೆದಿದೆ. ಬಿಹಾರದ ಫಲಿತಾಂಶ ಕರ್ನಾಟಕ ರಾಜ್ಯದ ಮಟ್ಟಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನಾ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಪವರ್ ಶೇರ್ ವಿಚಾರ ಏನಾಗಬಹುದು ಅನ್ನೋದು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ. ಸದ್ಯಕ್ಕಂತೂ ಕಾಂಗ್ರೆಸ್ನ ಹೈಕಮಾಂಡ್ ಈ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಕೂಡ ಒಪ್ಪಿಗೆ ಕೊಡುವಂತಹ ಸಾಧ್ಯತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅಂದರೆ ಈ ಕಡೆ ಪವರ್ ಶೇರ್ ವಿಚಾರ ಆಗಿರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಸ್ವಲ್ಪ ದಿನದ ಮಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಈ ವಿಚಾರವನ್ನು ಮುಂದಕ್ಕೆ ತಳ್ಳುವಂಥ ಪ್ರಕ್ರಿಯೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕಾದಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಸ್ಟಿಕನ್ ಆಗಿರುತ್ತಾ? ಕಾದ್ ನೋಡಬೇಕಿದೆ. ಇನ್ನು ಬಿಹಾರ ಸೋಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವ ಆಯ್ಕೆ ಏನು? ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ತಾತ್ಕಾಲಿಕ ಬ್ರೇಕ್ ಹಾಕುವುದಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಿದೆ. ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಜಾಸ್ತಿ ಆಗಬಹುದು ಅಂತ ಹೇಳಿ ಮೌನಕ್ಕೆ ಶರಣಾಗುವ ತಂತ್ರ ರೂಪಿಸಲಾಗಿದೆ. ನಾಯಕತ್ವ ಬದಲಾವಣೆಯ ಬದಲಿಗೆ ಕೇವಲ ಸಂಪುಟ ಪುನರ್ರಚನೆಗೆ ಮಾತ್ರ ಅನುಮತಿ ನೀಡಲು ಮುಂದಾಗಲಾಗುತ್ತೆ. ಸದ್ಯದ ಸ್ಥಿತಿಯಲ್ಲಿ ರಾಜ್ಯದಲ್ಲಿ ಕ್ರಾಂತಿ ಶುರುವಾದರೆ ಅದನ್ನು ನಿಯಂತ್ರಣ ಮಾಡೋದು ಕೂಡ ಹೈಕಮಾಂಡ್ಗೆ ತುಂಬಾ ಕಷ್ಟ. ಹೀಗಾಗಿ ಗೊಂದಲ ಬೇಡ ಅಂಥೇಳಿ ಮೌನ ವಹಿಸುವ ಸಾಧ್ಯತೆಯೇ ಜಾಸ್ತಿ ಇದೆ. ಸ್ವಲ್ಪ ದಿನ ಯಾವುದೇ ಗೊಂದಲ ಗಲಾಟೆ ಏನು ಬೇಡ ಅಂಥೇಳಿ ಸಂಪುಟ ವಿಸ್ತರಣೆ, ನಾಯಕತ್ವ ಬದಲಾವಣೆ ಚರ್ಚೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದು, ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯ ಮನವರಿಕೆ ಮಾಡಿಸೋದು ಹೈಕಮಾಂಡ್ ಯೋಜನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಹಾರ ಫಲಿತಾಂಶ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೂಡ್ ಆಫ್ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಂಭಾವ್ಯ ವಿದ್ಯಮಾನಗಳೇನೆಲ್ಲ ನಡೀತವೆ ಎಲ್ಲವೂ ಕೂಡ ಡೌಟ್ ಅಂತಲೂ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ಕ್ರಾಂತಿ ವಿಚಾರ ಆಗಲಿ ಅಥವಾ ಪುನರ್ರಚನೆ ವಿಚಾರ ಆಗಲಿ ಯಾವುದೇ ನಿರ್ಧಾರವನ್ನು ಸದ್ಯಕ್ಕೆ ಕೈಗೊಳ್ಳೋದು ಬೇಡ ಅನ್ನುವಂಥ ನಿಲುವಿಗೆ ಹೈಕಮಾಂಡ್ ಬರುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಈ ಮಧ್ಯೆ ಇವತ್ತು ಸಿಎಂ ಡಿಸಿಎಂ ಡೆಲ್ಲಿಗೆ ಹೋಗಿದ್ದಾರೆ, ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಆದರೆ ಬಿಹಾರ ಫಲಿತಾಂಶ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಯಾವುದೇ ವಿಚಾರಕ್ಕೂ ಕೈ ಹಾಕಬಾರ್ದು ಅನ್ನುವಂಥ ಒಂದು ನಿಲುವಿಗೆ ಹೈಕಮಾಂಡ್ ಬರ್ಬೋದು. ಜೊತೆಗೆ ಈ ಹಿನ್ನೆಲೆಯಲ್ಲಿ ರಿಸ್ಕ್ ಕೂಡ ಬೇಡ, ಈಗ ಪುನರ್ರಚನೆ ಆಗಲಿ ಕ್ರಾಂತಿ ವಿಚಾರ ಆಗಲಿ ಕೈ ಹಾಕಿದ್ರೆ ಗೊಂದಲ ಸಮಸ್ಯೆ ಜಾಸ್ತಿ ಆಗುತ್ತೆ, ಮತ್ತು ಅದನ್ನೆಲ್ಲ ನಿಯಂತ್ರಣ ಮಾಡೋದು ಕೂಡ ಕಷ್ಟ ಆಗುತ್ತೆ ಹೈಕಮಾಂಡ್ಗೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಲ್ಲವನ್ನು ಕೂಡ ಮುಂದೂಡಿಕೆ ಮಾಡೋಣ ಅನ್ನುವಂಥ ಚಿಂತನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ರಾಜ್ಯ ಕಾಂಗ್ರೆಸ್ ಸ್ಥಿತಿಗೆ ಬಿಜೆಪಿ ನಾಯಕರು ಲೇವಡಿ, ಸಿಎಂಗೆ ಶುಕ್ರ ದೆಸೆ, ರಾಹುಲ್ಗೆ ರಾಹುಕಾಲ ಎಂದ ಅಶೋಕ್. ಈ ನಡುವೆ ಬಿಹಾರ ಫಲಿತಾಂಶದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸ್ಥಿತಿಗೆ ಬಿಜೆಪಿ ನಾಯಕರು ಲೇವಡಿಯಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗ್ತಿದ್ದಾರೆ, ಇನ್ಮುಂದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಮಾತು ಕೇಳಬೇಕು. ಸಿಎಂಗೆ ಶುಕ್ರ ದೆಸೆ, ರಾಹುಲ್ಗೆ ರಾಹುಕಾಲ, ಡಿಕೆಶಿ ಮನೆಗೆ ಹೋಗೋ ಕಾಲ ಬಂದಿದೆ ಅಂಥೇಳಿ ಅಶೋಕ್ ಕಿಚಾಯಿಸಿದ್ದಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಕಾಂಗ್ರೆಸ್ ಗೆದ್ದಾಗ ಗೆಲುವು ಅಂತಾರೆ, ಸೋತ್ರೆ ವೋಟ್ ಚೋರಿ ಅಂತಾರೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ಹಿಟ್ ಅಂಡ್ ರನ್ ಟೀಮ್, ಬರೀ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಅವರ ಕೆಲಸ ಅಂಥೇಳಿ ಕಿಡಿಕಾರಿದ್ರು. ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ.ಕೆ. ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಸಿದ್ದರಾಮಯ್ಯನಿಗೆ ಶುಕ್ರದಶೆ, ರಾಹುಲ್ ಗಾಂಧಿಗೆ ರಾಹು ಕಾಲ, ಇಷ್ಟೇ. ಡಿ.ಕೆ. ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ. ರಾಹುಲ್ ಗಾಂಧಿ ಅವರ ಸುಳ್ಳು ಆರೋಪ ಬಿಹಾರದ ಜನ ಒಪ್ಪಿಲ್ಲ, ದೇಶದ ಜನನು ಒಪ್ಪಲ್ಲ. ಅದಕ್ಕಾಗಿ ತಕ್ಕದಾದಂತ ಪಾಠವನ್ನ ಬಿಹಾರದ ಜನತೆ
ಕೊಟ್ಟಿದ್ದಾರೆ. ಇವತ್ತು ಯಾವ ಓಟು ಚೋರಿ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ ಇಚ್ಛೆ ಪಡ್ತೀನಿ, 135 ಸೀಟ್ ನೀವು ಹೇಗೆ ಗೆದ್ರಿ? ನೀವು ಗೆದ್ದಾಗ ಓಟು ಚೋರಿ ಇಲ್ಲ, ನಾವು ಗೆದ್ದಾಗ ಓಟು ಚೋರಿ. ರಾಹುಲ್ ಗಾಂಧಿ ಅವರದು ನಿಮ್ ಪಾರ್ಟಿದು ಯಾವಾಗ್ಲೂ ಕೂಡ ಹಿಟ್ ಅಂಡ್ ರನ್ ಕೇಸು. ಒಟ್ನಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಅಯೋಮಯವಾಗಿದೆ. ಇವತ್ತು ಸಿಎಂ ಡಿಸಿಎಂ ದೆಹಲಿಯಲ್ಲಿರೋ ಹಿನ್ನೆಲೆಯಲ್ಲಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.